ಪರೀಕ್ಷೆ ಎಂದರೆ ಯಾವ ಭಯಪಡುವುದು ಬೇಡ. ಈ ಕುರಿತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಹಾಗೂ ಆತ್ಮವಿಶ್ವಾಸ ಶಿಬಿರ ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಅಧ್ಯಕ್ಷ ಬಿಕೆ ಗಂಗಾಧರ್ ತಿಳಿಸಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಎಂಬ ಭಯವನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ಈ ಉದ್ದೇಶದಿಂದ ಪರೀಕ್ಷಾ ಸಿದ್ಧತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ವಿಶೇಷ ಶಿಬಿರವನ್ನು ಜನವರಿ 20ರಂದು ಬೆಳಗ್ಗೆ 10ಕ್ಕೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿ, ಸಮಯ ನಿರ್ವಹಣೆ, ಒತ್ತಡ ನಿರ್ವಹಣೆ ಮತ್ತು ಆತ್ಮವಿಶ್ವಾಸ ವೃದ್ಧಿಗೆ ಸಹಕಾರಿಯಾಗಲಿದೆ ಅಂತ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಅಧ್ಯಕ್ಷ ಬಿಕೆ ಗಂಗಾಧರ್ ಅವರು ತಿಳಿಸಿದರು. ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ. ಸೊ ಅವರು ಸರ್ಕಾರಿ ಆಗಿರಬಹುದು, ಅನುದಾನ ಅಥವಾ ಅನುದಾನ ರಹಿತ ಎಲ್ಲ ಶಾಲೆ 10ನೇ ಕ್ಲಾಸ್ ಮಕ್ಕಳಿಗೆ ಹೌ ಟು ಫೇಸ್ ಎಕ್ಸಾಮ್ಸ್ ಆ್ಯಂಡ್ ದೆನ್ ವಾಟ್ಸ್ ನೆಕ್ಸ್ಟ್ ಆಫ್ಟರ್ SSLC ಅಂತ. ಸೊ ಎಕ್ಸಾಮ್ಸನ್ನು ಫೇಸ್ ಮಾಡೋದು ಹೇಗೆ, SSLC ಎಕ್ಸಾಮ್ ಆದಮೇಲೆ ನಿಮ್ಮ ಮುಂದಿನ ನಡೆ ಹೇಗಿರಬೇಕು ಅನ್ನೋ ಉದ್ದೇಶವಾಗಿ ಕಲಾಭವನದಲ್ಲಿ ಇದೇ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಹೆಚ್ಚು ಪ್ರಚಾರ ಮತ್ತು ಸಹಕಾರ ಬೇಕಾಗಿದೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ ಅದು ನಮ್ಗೆ ನೆರವೇರಿಸ್ಕೊಡ್ತಿದ್ದಾರೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮ ರೋಟ್ರಿ ನಮ್ಮ ಈ ಝೋನಲ್ನ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ಪಾಲಾಕ್ಷ ಸರ್ ಅವರು ಕೂಡ ಗೆಸ್ಟ್ ಆಗಿ ಇರ್ತಾರೆ. ಅವರಿಬ್ಬರು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ನಮ್ಮ ಹಾಸನದಿಂದ ಬಂದಿರೋ ಹುಡುಗ, ರಾಜ್ಯಕ್ಕೆ ಪ್ರಚಲಿತವಾಗಿರುವಂಥ ಸಾಗರ್ ಅಂತ ಹೇಳಿ ಒಬ್ಬ ಒಳ್ಳೆ ರಿಸೋರ್ಸ್ ಪರ್ಸನ್ನು, ಇವರು ಆ ಶಾಲೆ ಮಕ್ಕಳಿಗೆ 2 ಗಂಟೆ ಸುದೀರ್ಘವಾಗಿ ಹೇಗೆ SSLC ನಂತರ ತಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು, ಅವರ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಅವ್ರ ಮುಂದಿನ ಟೆಕ್ನಿಕಲ್ ಎಕ್ಸಾಮ್ಸ್ಗಳಿಗೆ ಹೇಗೆ ಪ್ರಿಪ್ರೇಷನ್ಸ್ ಆಗಬೇಕು ಅಂತ 2 ಗಂಟೆಯ ಒಂದು ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಇದನ್ನು ಆದಷ್ಟು ಎಲ್ಲ ಶಾಲಾ ಮಕ್ಕಳುಗಳು, ಎಲ್ಲ ಶಾಲೆಯ ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯರು ಇದನ್ನೊಂದು ಸದುಪಯೋಗ ಪಡಿಸ್ಕೋಬೇಕು ಅಂಥೇಳಿ ನಿಮ್ಮೆಲ್ಲರ ಮೂಲಕ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಹಕಾರ ನೀಡಿದಂಥ ಜಿಲ್ಲಾಡಳಿತಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಕಲಾಭವನ ನಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಕೂಡ ಇದರೊತ್ತಿಗೆ ಸೇರಿಕೊಂಡಿದೆ. ಈ ವರ್ಷದ ರೋಟ್ರಿ ರಾಯಲ್ಸ್ನ ಎಲ್ಲ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ವಿಭಿನ್ನವಾದ ಕಾರ್ಯಕ್ರಮ. ಸೊ ಇದರ ಉದ್ದೇಶ ಒಂದೇ, ಮಕ್ಕಳುಗಳಿಗೆ ಎಕ್ಸಾಮ್ಸ್ ಅಂದರೆ ಭಯ ಬೇಡ, ಅದೊಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡಬೇಕು, ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಎಕ್ಸಾಮ್ಸ್ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ, ಅದೊಂದು ಸಾಧಾರಣವಾದ ಒಂದು ಪರೀಕ್ಷೆ ಅಷ್ಟೇ. ಅದನ್ನು ವಿಪರೀತವಾದ ಒತ್ತಡದಿಂದ ಮಕ್ಕಳುಗಳು ಸಫರ್ ಪಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಕಳೆದ 8-9 ವರ್ಷದಿಂದ ರೋಟ್ರಿ ರಾಯಲ್ಸ್ನಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊಂಡೇ ಬಂದಿದ್ದೀವಿ. ಈ ವರ್ಷನೂ ಕೂಡ ಅದೇ ಕಾರ್ಯಕ್ರಮನ ಅದೇ ಪ್ರೋಟೋಕಾಲ್ನಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಒಂದು ವೇದಿಕೆ ಮೂಲಕ ನಾನೆಲ್ಲರೂ ಕೇಳ್ಕೊತೀನಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಕಾರ್ಯದರ್ಶಿ ರವಿಕುಮಾರ್, ಖಜಾಂಚಿ ದಿಲೀಪ್, ಕಾರ್ಯಕ್ರಮದ ಚೇರ್ಮನ್ ಯೋಗೀಶ್, ಸಂಸ್ಥೆ ಮಾಜಿ ಅಧ್ಯಕ್ಷ ಸಚಿನ್, ಶ್ರೀನಂದ ಇತರರು ಉಪಸ್ಥಿತರಿದ್ದರು.